ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆಲ್ಫಾಬೆಟ್ ಬಗ್ಗೆ ಹಾಗೂ ಆಲ್ಫಾಬೆಟ್ನಲ್ಲಿ ಎಷ್ಟು ವಿಧಗಳಿವೆ, ಅದರಲ್ಲಿ ಓವಲ್ಸ್ ಯಾವುವು, ಕಾನ್ಸೋನೆಂಟ್ಸ್ ಯಾವುವು ಮತ್ತು ಸೆಮಿ ಓವಲ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಕೂಡ ಆಲ್ಫಾಬೆಟ್ಸ್ ಬಗ್ಗೆನೇ ತಿಳಿದುಕೊಳ್ಳೋಣ. ಆದರೆ ಏನಂತಂದರೆ ಇವತ್ತಿನ ವಿಡಿಯೋದಲ್ಲಿ ಓದು ವಿಡಿಯೋಕ್ಕೆ ಲಿಂಕ್ ಆಗಿದ್ದು ಸ್ವಲ್ಪ ಮುಂದುವರೆದ ಭಾಗವನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದರಿಂದ ಏನಂತಂದರೆ ಮಕ್ಕಳಿಗೆ ಈಸಿಯಾಗಿ ವರ್ಡ್ಸನ್ನು ಮೇನ್ಲಿ ಕನ್ನಡ ಮೀಡಿಯಮ್ ಓದೋಂಥ ಮಕ್ಕಳಿಗೆ ಇದರಿಂದ ಅಕ್ಷರಗಳನ್ನು ಜೋಡಿಸಿ ಚಿಕ್ಕ ಚಿಕ್ಕದಾದ ಸರಳ ಪದಗಳನ್ನು ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಸರಳ ಪದಗಳನ್ನು ಇಂಗ್ಲೀಷ್ನಲ್ಲಿ ನಾವು ಈಸಿಯಾಗಿ ಬರೀಬಹುದು. ಇನ್ನು ಮುಂದೆ ಬರ್ತಾ ಬರ್ತಾ ವ್ಯತ್ತಕ್ಷರ, ಸ್ವರ, ಅನುಸ್ವರ, ವಿಸರ್ಗಗಳನ್ನು ಸೇರಿಕೊಂಡು ಯಾವ ರೀತಿ ಪದಗಳನ್ನು ಬರಿತೀವಿ ಅನ್ನೋದನ್ನು ನೋಡೋಣ. ಬಟ್ ಈ ವಿಡಿಯೋದಲ್ಲಿ ಏನಂತಂದರೆ ಕೇವಲ ಸರಳ ಪದಗಳ ಬಗ್ಗೆ, ಆಮೇಲೆ ಹೆಸರುಗಳು, ಮೇನ್ಲಿ ನೇಮ್ಸ್ ಬರೆಯೋಕ್ಕೆ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಸರಿ, ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಸರಿ, ಹಾಗಾದರೆ ಈಗ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಆಲ್ಫಾಬೆಟ್ ನಾನು ಆಲ್ರೆಡಿ ನಿಮಗೆ ಹೇಳಿದ ಪ್ರಕಾರ ಓವಲ್ಸ್ನಲ್ಲಿ 5 ಇದ್ದಾವೆ, AEIOU. ಇನ್ನು ಕಾನ್ಸೋನೆಂಟ್ ಅದರಲ್ಲಿ 21 ಇದ್ದಾವೆ, ಅದರಲ್ಲಿ 19 ಕಾನ್ಸೋನೆಂಟ್ಸ್ ಆ್ಯಂಡ್ 2 ಅದು ಕೂಡ ಸೆಮಿ ಓವಲ್ಸ್, ಬಟ್ ಕಾನ್ಸೋನೆಂಟ್ ಅಂತಲೇ ನಾವು ಲೆಕ್ಕಕ್ಕೆ ತಗೊಳ್ಳೋದು ಅಂತ ಹೇಳಿದ್ದೀನಿ ಫ್ರೆಂಡ್ಸ್. AEIOU ಬಿಟ್ಟು ಉಳಿದೆಲ್ಲ ಕೂಡ ಏನಂತಂದರೆ ಕಾನ್ಸೋನೆಂಟ್ಸ್. ಈಗ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಎಲ್ಲ A to Z ನಾನಿಲ್ಲಿ ಬರೆದಿದ್ದೀನಿ. ನಿಮ್ಗೆ ಕಾಣಿಸ್ತಿರ್ಬೋದು, A ಅಂತ ಹಿಡಿದು ಎಲ್ಲ ಜಡ್ವರೆಗೂ ಕೂಡ ನಾನಿಲ್ಲಿ ಬರೆದಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಮೊದಲನೇದಾಗಿ ನಾವು ಏನೇ ಒಂದು ಪದವನ್ನು ಬರೀಬೇಕು ಅಂತಂದರೆ ಅದು ಏನು ಉಚ್ಚಾರ ಆಗುತ್ತೆ, ಮೀನ್ಸ್ ಇದನ್ನು A ಅಂತೀವಿ ಅಂದರೆ A ಅನ್ನಲ್ಲಿ ಮಾತ್ರ ಇದನ್ನು ಬಳಸ್ತೀವಾ? ಇಲ್ಲ. ಅದಕ್ಕೆ ಹೇಳೋದೇ ಬೇರೆ ರೀತಿ, ಆಲ್ಫಾಬೆಟನ್ನು ಓದೋದು ಬೇರೆ ರೀತಿ, ಆದರೆ ಅದರಿಂದ ಉಚ್ಚಾರ ಮಾಡುವಂತಹ ಸ್ವರ ಏನು, ಅಕ್ಷರ ಏನು ಬರುತ್ತಲ್ಲ ಅದೇ ಬೇರೆ ಇರುತ್ತೆ. ಸೊ ಅದನ್ನು ನೋಡಬೇಕಾಗಿರೋದು ಈಗ ಫಸ್ಟ್. ಸೊ ಅದಕ್ಕೆ ಈ ABCD ಇಂದ ಜಡ್ವರೆಗೂ ನಾನಿಲ್ಲಿ ಬರೆದಿದ್ದೀನಿ. ಮೊದಲನೇದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎ ಅನ್ನುವಂತಹ ಅಕ್ಷರ ವರ್ಣಮಾಲೆ ಇದು ಅ, ಎ, ಯ ಅಕ್ಷರ ಮತ್ತು ಆ ಈ ರೀತಿಯ ಉಚ್ಚಾರವನ್ನು ಮಾಡಲು ಈ ಎ ಅಕ್ಷರವನ್ನು ಬಳಸ್ತೀವಿ. ಇನ್ನು ಬಿ ಅಕ್ಷರವನ್ನು ಬ ಅಂತ ಉಚ್ಚಾರ ಮಾಡುತ್ತೆ. ಇನ್ನು ಸಿ ಅಕ್ಷರವನ್ನು ಸ, ಕ, ಚ ಈ ಅಕ್ಷರಗಳನ್ನು ಉಚ್ಚಾರ ಮಾಡುತ್ತೀವಿ. ಇನ್ನು ಡಿ ಅಕ್ಷರವನ್ನು ಡ, ದ ಅಂತ ಉಚ್ಚಾರ ಮಾಡ್ತೀವಿ. ಅದೇ ರೀತಿ ಇ ಅನ್ನು ಎ, ಇ, ಅ, ಐ ಈ 4 ಅಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ. ನೀವು ಡಿಫ್ರೆನ್ಸನ್ನು ಗಮನಿಸ್ಬೋದು ಫ್ರೆಂಡ್ಸ್. ಈ ಸ್ವರಗಳೇನು ಬರುತ್ತಲ್ಲ ಆಗ ಇಲ್ಲಿ ಸ್ವರ ಅಕ್ಷರಗಳೇ ಬಂದಿವೆ ಉಚ್ಚಾರದಲ್ಲಿ. ಇನ್ನು ಈ ವ್ಯಂಜನಗಳೇನಿದಾವಲ್ಲ ಅಲ್ಲೆಲ್ಲ ಆ ಉಚ್ಚಾರಕ್ಕೂ ಕೂಡ ವ್ಯಂಜನಾಕ್ಷರಗಳೇ ಇವೆ. ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಾನೀಗ. ನೆಕ್ಸ್ಟ್ ಎಫ್ ಅನ್ನುವಂಥ ಅಕ್ಷರವನ್ನು ಫ ಅಂತ ಉಚ್ಚಾರ ಮಾಡುತ್ತೆ. ಜಿ, ಗ, ಜ ಅನ್ನೋದಕ್ಕೆ ಬಳಸ್ತೀವಿ. ಹೆಚ್ ಅನ್ನು ಹ ಅನ್ನೋದಕ್ಕೆ ಬಳಸ್ತೀವಿ. ಐ ಅನ್ನು ಇ, ಐ, ಅ ಅನ್ನೋದಕ್ಕೆ ಬಳಸ್ತೀವಿ. ಜೆ ಅನ್ನು ಜ ಅನ್ನೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಕೆ, ಖ, ಎಲ್, ಲ, ಎಂ, ಮ, ಎನ್, ನ, ಓ, ಅ, ಉ, ಪಿ, ಪ, ಕ್ಯೂ, ಕ, ಆರ್, ರ, ಎಸ್, ಸ, ಟಿ, ಟ, ದ, ತ, ಶ, ಛ, ಯು, ಉ, ಅ, ಯು ಉಚ್ಚಾರ ಮಾಡಲು ವಿ, ವ, ಡಬ್ಲ್ಯೂ, ವ, ಎಕ್ಸ್, ಕ್ಸ್ ಅನ್ನೋ ಉಚ್ಚಾರಕ್ಕೆ ಬಳಸ್ತೀವಿ. ವೈ,
ಯ, ಐ ಮತ್ತು ಇ ಅನ್ನೋ ಉಚ್ಚಾರಕ್ಕೆ ಝಡ್, ಝ, ಝ ಅನ್ನೋಂತಹ ಉಚ್ಚಾರಕ್ಕೆ ಈ ಅಕ್ಷರಗಳನ್ನು ಬಳಸ್ತೀವಿ. ಈಗಾಗಲೇ ಹೇಳಿದಂಗೆ ಇವು ಸ್ವರಗಳು, ಎ ಇ ಐ ಓ ಯು ಸ್ವರಗಳನ್ನು ಉಚ್ಚಾರ ಮಾಡ್ತೀವಿ. ಈ ಬರೀ ಒಂದೇ ಅಕ್ಷರ ಕಾನ್ಸೊನೆಂಟ್ ಬಂದಾಗ ಅವೆಲ್ಲ ವ್ಯಂಜನಗಳನ್ನು ಸೂಚಿಸ್ತವೆ. ಇನ್ನು ಮುಂದೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈಗ ನಾವು ಕನ್ನಡದಲ್ಲೇ ಆಗಲಿ ಇಂಗ್ಲೀಷ್ನಲ್ಲೇ ಆಗಲಿ ವ್ಯಂಜನಗಳನ್ನು ಅದನ್ನೊಂದೇ ಬಳಸಿ ಪದಗಳ ರಚನೆ ಆಗೋದಿಲ್ಲ. ಬದಲಾಗಿ ವ್ಯಂಜನಗಳಿಗೆ ಈ ಸ್ವರಗಳು ಸೇರಿದಾಗ ಮಾತ್ರ ಏನಾಗುತ್ತೆ, ಹೊಸ ಹೊಸ ಪದಗಳನ್ನು ರಚನೆ ಮಾಡಲು ಸಾಧ್ಯ ಆಗುತ್ತೆ. ಸೊ ವ್ಯಂಜನಕ್ಕೆ ಸ್ವರ ಸೇರಿದಾಗ ಮಾತ್ರ ಪೂರ್ಣ ಒಂದು ಅಕ್ಷರ ಬರುತ್ತೆ. ಕನ್ನಡದಲ್ಲಿ ಆ ಅಕ್ಷರಗಳನ್ನೇ ಬರಿತೀವಿ, ಬಟ್ ಇಂಗ್ಲೀಷ್ನಲ್ಲಿ ಆ ರೀತಿ ಅಲ್ಲ. ಕೇವಲ ವ್ಯಂಜನಾಕ್ಷರಗಳು ಇರುವಂತಹ 24 ಅಲ್ಫಾಬೆಟನ್ನು ಬರಿತೀವಿ, ಅದಕ್ಕೆ ಸ್ವರ ಸೇರಿಸಿ ಪದಗಳನ್ನು ರಚನೆ ಮಾಡ್ತೀವಿ ಈ ರೀತಿ. ಸೊ ಈಗ ನಾನು ಮೊದಲನೇದಾಗಿ ಕಾನ್ಸೊನೆಂಟ್ಗಳನ್ನು ತೊಗೊಂಡಿದ್ದೀನಿ ಇಲ್ಲಿ. ಅದ್ರ ಜೊತೆ ಎ ಇ ಐ ಓ ಯು ಇವುಗಳನ್ನು ಒಂದೊಂದಾಗಿ ಹಚ್ಚಿದಾಗ ಬೇರೆ ಬೇರೆ ಅಕ್ಷರಗಳು ಯಾವ ರೀತಿ ರಚನೆ ಆಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನಿಗೆ ಈ ಎಲ್ಲ ವ್ಯಂಜನಾಕ್ಷರಗಳಿಗೆ ಕೇವಲ ಎ ಅನ್ನೋದನ್ನು ಹಚ್ಚಿ ಏನು ಅಕ್ಷರವನ್ನು ಆಗುತ್ತೆ ಅನ್ನೋ ಉಚ್ಚಾರವನ್ನು ನೋಡೋಣ. ಉದಾಹರಣೆಗೆ ಇಲ್ಲಿ ಎಲ್ಲ ವ್ಯಂಜನಾಕ್ಷರಗಳು ಇದ್ದಾವೆ, ಕಾಣಿಸ್ತಿದ್ದಾವಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ವ್ಯಂಜನಾಕ್ಷರಗೆ ನಾನು ಪಕ್ಕದಲ್ಲಿ ಇಲ್ಲಿ ನೋಡಿ ಎ ಎ ಎ ಎ ಅಂತ ಎಲ್ಲದಕ್ಕೂ ಕೂಡ ಬರೆದಿದ್ದೀನಿ. ಆಗ ಏನು ಅಕ್ಷರ ಉಚ್ಚಾರ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ಈ ಹಿಂದೆ ಹೇಳಿದ್ದೆ ನಿಮಗೆ ಆಲ್ರೆಡಿ, ಬಿ ಒಂದೇ ಇದ್ದರೆ ಬ ಅನ್ನೋದು ಉಚ್ಚಾರ ಆಗುತ್ತೆ. ಸೊ ಆ ಬ ಜೊತೆ ಎ ಅಂದರೆ ಅ ಸೇರಿದಾಗ, ಅಂದರೆ ಈ ಬ ಅನ್ನೋಂಥ ವ್ಯಂಜನಕ್ಕೆ ಅ ಅನ್ನೋಂಥದ್ದು ಸೇರಿದಾಗ, ಐ ಮೀನ್ ಬಿ ಜೊತೆ ಅ ಸೇರಿದಾಗ ಆವಾಗ ಏನಾಗುತ್ತೆ, ಬ ಅನ್ನುವಂತಹ ಅಕ್ಷರ ಆಗುತ್ತೆ. ಅಂದರೆ ಬಿ ಎ, ಬ ಅನ್ನುವಂಥ ಅಕ್ಷರ ಆಗುತ್ತೆ. ಅದೇ ರೀತಿ ಸಿ ಅಂದರೆ ಸ ಅನ್ನುವಂತಹ ವ್ಯಂಜನಕ್ಕೆ ಅ ಅನ್ನುವಂಥದ್ದು ಸೇರಿದಾಗ ಸ ಅನ್ನುವಂತಹ ಅಕ್ಷರ ಆಗುತ್ತೆ. ಸ ಅನ್ನೋದಷ್ಟೇ ಅಲ್ಲದೆ ಇದು ಕೆಲವೊಂದು ಸಾರಿ ಕ ಅನ್ನುವಂತಹ ಅಕ್ಷರದಿಂದನೂ ಉಚ್ಚಾರ ಮಾಡ್ತೀವಿ, ಇನ್ನು ಕ್ಯ ಅನ್ನುವಂಥ ಅಕ್ಷರದಿಂದನೂ ಉಚ್ಚಾರ ಮಾಡ್ತೀವಿ. ನಾವು ಪದಗಳಿಗೆ ಹೋದಾಗ ಇದನ್ನು ನೀವು ಕಾಣ್ಬೋದು. ಉದಾಹರಣೆ, ಸ ಅನ್ನೋದು ಸರ್ಕಸ್ ಇದರಲ್ಲಿ ಕಾಣ್ಬೋದು. ಕ ಅನ್ನುವಂಥದ್ದು ಕ್ಯಾನ್ ಅನ್ನುವಂಥ ಪದದಲ್ಲಿ ಕಾಣ್ಬೋದು. ಕ್ಯಾ ಅನ್ನುವಂಥದ್ದು ಕ್ಯಾಟ್ ಅನ್ನುವಂಥ ಪದದಲ್ಲಿ ಕಾಣ್ಬೋದು. ಈ ರೀತಿ ಮೊದಲನೇದಾಗಿ ನಾವು ಈ ಅಕ್ಷರಗಳನ್ನು ಕಲ್ತ್ಬಿಟ್ರೆ ನಾವು ಈ ಪದಗಳಿಂದ ಮುಂದೆ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಸೊ ಈಗ ಮೊದಲಿಗೆ ಏನು ಮಾಡೋಣ, ಈ ಅಕ್ಷರವನ್ನು ಯಾವ ಯಾವ ಅಕ್ಷರಗಳಲ್ಲಿ ಹೇಳ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಬರೀ ಡಿ ಎ ಅಂದರೆ ಡ, ದ ಅಂತ ಉಚ್ಚಾರ ಆಗುತ್ತೆ. ಎಫ್ ಎ ಅಂದರೆ ಫ, ಜಿ ಎ ಅಂದರೆ ಗ ಮತ್ತು ಜ, ಎಚ್ ಎ ಹ, ಜೆ ಎ ಜ, ಕೆ ಎ ಖ, ಎಲ್ ಎ ಲ, ಎಂ ಎ ಮ, ಎನ್ ಎ ನ, ಪಿ ಎ ಪ, ಇನ್ನು ಕ್ಯೂ ಎ ಅನ್ನೋದು ಕ ಉಚ್ಚಾರ ಆಗುತ್ತೆ. ಆರ್ ಎ ರ ಅನ್ನೋದನ್ನು ಉಚ್ಚಾರ ಆಗುತ್ತೆ. ಎಸ್ ಎ ಸ ಅನ್ನೋದು ಉಚ್ಚಾರ ಆಗುತ್ತೆ. ಟಿ ಎ ಟ, ವಿ ಎ ವ, ಡಬ್ಲ್ಯೂ ಎ ವ, ಎಕ್ಸ್ ಎ ಕ್ಸ, ಕ್ಸ, ವೈ ಎ ಯ, ಜಡ್ ಎ ಜ ಅಂತ ಉಚ್ಚಾರ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ ಈ ಎಲ್ಲ ಉಚ್ಚಾರಗಳು ನಿಮಗೆ ಗೊತ್ತಾದ ಮೇಲೆ ನಾನು ಹೇಳಿದ್ದೆ ನಿಮಗೆ ಸರಳ ಪದಗಳು ಬರೆಯೋದಕ್ಕೆ ಈಸಿಯಾಗಿ ಬರುತ್ತೆ ಅಂತ ಹೇಳಿದ್ದೆ. ಸರಿ, ಹಾಗಾದರೆ ಹೇಗೆ ಬರುತ್ತೆ, ಸರಳ ಪದಗಳನ್ನು ಹೇಗೆ ಬರಿಬೋದು, ಸರಳ ಹೆಸರುಗಳನ್ನು ಕಾಮನ್ ಆಗಿ ಬರಿಬೋದು ಅಂತ ಹೇಳಿದೆ. ಹೇಗೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಉದಾಹರಣೆಗೆ ಕವನ ಅನ್ನುವಂಥ ಹೆಸರು ಬರಿಬೇಕು ಅಂತ ಇಟ್ಕೊಳ್ಳಿ. ಆಗ ಕ ಅನ್ನುವಂಥ ಅಕ್ಷರಕ್ಕೆ ನಾನು ಏನು ಹೇಳಿದ್ದೆ, ಕೆ ಎ ಕ ಅಂತ ಹೇಳಿದ್ದೆ. ಸೊ ಕ. ವ ಅಂತಂದರೆ ವಿ ಎ ಅಂತ ಹೇಳಿದ್ದೆ, ಹೌದಲ್ಲ ಫ್ರೆಂಡ್ಸ್, ವಿ ಎ ವ. ಆಮೇಲೆ ನ ಅಂತಂದರೆ ಏನು, ಎನ್ ಎ ನ. ಈ ರೀತಿ ಕವನ ಅನ್ನುವಂಥ ಹೆಸರಿಗ ಆಯಿತು. ಅದೇ ರೀತಿ ಈ ರೀತಿ ವ್ಯಂಜನಾಕ್ಷರಗಳಿಗೆ ಈಗ ಇದು ರ ರ ಆಗುತ್ತೆ.
ಅದಕ್ಕೆ ನಾವು ಈ ಸೇರಿಸಿದರೆ ಅಂದರೆ ಎ ಸೇರಿಸಿದರೆ ಅವಾಗೇನಾಗುತ್ತೆ ರ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿ ವಿ ಅನ್ನುವಂತಹ ವ್ಯಂಜನಾಕ್ಷರ ವ ಆಗುತ್ತೆ. ಆ ವಗೆ ಐ ಅಂತಂದರೆ ಇ ಅಂತ ಹೇಳಿದ್ದೆ ನಾನು. ಈಗೇನಾಗುತ್ತೆ ಆರ್ ಎ ರ, ವಿ ಜೊತೆ ಐ ಸೇರಿದರೆ ಏನಾಗುತ್ತೆ ವಿ ಆಗುತ್ತೆ, ರವಿ. ಈ ರೀತಿಯಾಗಿ ಹೆಸರುಗಳನ್ನು ನಾವು ಬರೀಬಹುದು. ಅದೇ ರೀತಿ ರಾಮನ್ ಅನ್ನುವಂಥ ಹೆಸರು ಬರೀಬೇಕು ಅಂತಂದರೆ ರಾಮನ್ ಹೆಂಗೆ ಬರಿತೀವಿ? ರ ಅ ರ ಮ ಅ ಮ. ಇದು ನ ವ್ಯಂಜನ ಇದೆ, ಸ್ವರ ಸೇರಿಸುವಂತಹ ಅಗತ್ಯ ಇಲ್ಲ, ಕೇವಲ ಎನ್ ಬರೆದುಬಿಟ್ರೆ ರಾಮನ್ ಆಗುತ್ತೆ. ಅದೇ ರೀತಿ ಸರಿತಾ ಅನ್ನೋಂಥ ಹೆಸರು ಸ ಜೊತೆ ಅ ಸೇರಿದರೆ ಸ, ರ ಜೊತೆ ಐ ಸೇರಿದರೆ ರಿ, ಸರಿ. ಟಿ ಅಂದರೆ ತ ಅನ್ನೋಂಥ ಉಚ್ಚಾರ ಆಗುತ್ತೆ, ಅದ್ರ ಜೊತೆ ಎ ಸೇರಿದರೆ ಸರಿತಾ. ಈ ರೀತಿ ನಾವು ಏನು ಮಾಡ್ಬೋದು, ಹೆಸರುಗಳನ್ನು ಈಸಿಯಾಗಿ ಈ ರೀತಿಯ ವಿಧಾನದಿಂದ ಬರಿಬೋದು ಫ್ರೆಂಡ್ಸ್. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇದಕ್ಕಿಂತ ಮುಂದೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.